ಡ್ಯುಯಲ್ ಚಾನೆಲ್ ABS ಬರುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಮೇನ್ ಸೇಫ್ಟಿ ಫೀಚರ್. ಸೊ 155cc ವೆಹಿಕಲ್ ಅಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಯಾವುದೇ ವೆಹಿಕಲ್ ಅಲ್ಲಿ ಬರಲ್ಲ ನಿಮಗೆ. ಫಸ್ಟ್ ಇನ್ ಯಮಹಾ, ಫಸ್ಟ್ ಇನ್ R15 ಟ್ರಾಕ್ಷನ್ ಕಂಟ್ರೋಲ್ ಬಂದಿರೋದು. ಸೊ ನಮಸ್ಕಾರ, ಇವತ್ತು ನಾವು ನಮ್ಮ ಫ್ರೆಂಡ್ಸ್ಗೋಸ್ಕರ R15 ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. R15 ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ನಾವು ಮಾತಾಡ್ತಾ ಇರೋದು ಯಮಹಾ ಆಟೋಮೊಬೈಲ್ಸ್ TC ಪಳ್ಳಿಯಿಂದ ಮಾತಾಡ್ತಾ ಇದೀವಿ. ಅಭಿಜಿತ್ ಅಂತ, ನಾನು ಮುನೀರ್ ಅಂತ ಇವರು. ಸೊ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಹೇಳೋಣ ಬೈ, ನಾವು ಲಾಸ್ಟ್ ಟೈಮ್ ಎಲ್ಲ ಸಿಲ್ವರ್ ನೋಡಿದ್ವಿ. ಇವಾಗ ಕಾರ್ಬನ್ ಎಡಿಷನ್ ಬಂದಿದೆ. ಇದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನನಗೆ ನಿನಗೆ ಅನ್ನೋದಕ್ಕಿಂತ ಕಸ್ಟಮರ್ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅನ್ನೋದು ಇಂಪಾರ್ಟೆಂಟ್. ಇವಾಗ ಮೇನ್ಲಿ ಕಾರ್ಬನ್ ಫೈಬರ್ ಎಡಿಷನ್ ಸೂಪರ್ ಬೈಕ್ಸ್ ಗೆಲ್ಲ ಮಾಡ್ತಾ ಇದ್ರು. ಯಾಕಂದ್ರೆ ಕಾರ್ಬನ್ ಫಿನಿಶಿಂಗ್ ಬಂದು ತುಂಬಾ ಕಾಸ್ಟ್ಲಿ. ಅದೇ R1M ಎಡಿಷನ್ ಅಲ್ಲಿ ಮಾತ್ರ ಬರ್ತಾ ಇದೆ, ನಾವು ನೋಡಿದೀವಿ ಯೂಟ್ಯೂಬ್. ಸ್ಟ್ಯಾಂಡರ್ಡ್ ಪ್ರೀಮಿಯಂ ವೆಹಿಕಲ್ ಅಲ್ಲಿ ನಿಮ್ಗೆ ಅಂಡರ್ ಬಡ್ಜೆಟ್ ಅಲ್ಲಿ ಕಾರ್ಬನ್ ಎಡಿಷನ್ ಸಿಗ್ತಾ ಇದೆ ಅಂದ್ರೆ 100% ಕಸ್ಟಮರ್ ಲೈಕ್ ಮಾಡೇ ಮಾಡ್ತಾರೆ. ಹೌದು, ಡೆಫಿನೆಟ್ಲಿ. ನೋಡಿ ಗೈಸ್, ನಿಮ್ಗೆ 2,75,000 ಒಳಗಡೆ ಕಾರ್ಬನ್ ಎಡಿಷನ್. ಸೊ ಈ ಪೀಸಸ್ ಎಲ್ಲ ಬಂದು ಕಂಪ್ಲೀಟ್ ಕಾರ್ಬನ್ ಎಡಿಷನ್ ಬರುತ್ತೆ ನಿಮ್ಗೆ. ಈ ಪೀಸ್, ಸೈಡ್ ಪ್ಯಾನಲ್ಸ್ ಮತ್ತೆ ಕೌಲ್ಸ್ ಎಲ್ಲ ನಿಮ್ಗೆ ಕಾರ್ಬನ್ ಎಡಿಷನ್ ಬರುತ್ತೆ. ಸೊ ನಿಮ್ಗೆ ಸಿಲ್ವರ್ ಎಡಿಷನ್ ಕಿಂತ ಒಂದು 15,000 rupees ಅಡಿಷನಲ್ ಪ್ಲಸ್ ಮಾಡ್ಕೊಂಡ್ರೆ ಸೊ ಕಾರ್ಬನ್ ಎಡಿಷನ್ ಸ್ವಲ್ಪ ಪ್ರೀಮಿಯಂ ಲುಕ್ ಬರುತ್ತೆ. R1M ಏನಿರುತ್ತೆ, ಸೊ ಮಿನಿ ವರ್ಷನ್ ಆಫ್ R1M ಇದು R15M ವರ್ಷನ್ ಅಲ್ಲಿ ಬರುತ್ತೆ. ಸೊ ಗೈಸ್, ನಿಮ್ಗೆ ಈ ವೇರಿಯಂಟ್ ತಗೊಳ್ಳೋದ್ರಲ್ಲಿ ಏನ್ ಬೆನಿಫಿಟ್ ಅಂದ್ರೆ ಮೈನ್ಲಿ ಬಂದು TFT ಸ್ಕ್ರೀನ್ ಬರುತ್ತೆ. ಸ್ವಲ್ಪ ಈ ಕಡೆ ಬಂದ್ಬಿಡಿ, TFT ಸ್ಕ್ರೀನ್ ಬರುತ್ತೆ ನಿಮ್ಗೆ. ಸೊ ಕಂಪ್ಲೀಟ್ಲಿ ಜಾಯ್ಸ್ಟಿಕ್ ಬರುತ್ತೆ ನಿಮ್ಗೆ. 4 ಇಂಡಿಕೇಟರ್ ಆಪ್ಷನ್ ನೋಡಿ ನಿಮ್ಗೆ. ಸ್ಪೋರ್ಟ್ ಬೈಕ್ ಅಲ್ಲಿ ಏನ್ ಬರುತ್ತೆ ಅದೇ ಎಕ್ಸಾಕ್ಟ್ಲಿ ಬರುತ್ತೆ ನಿಮ್ಗೆ. ಪ್ಲಸ್ ಇಂಡಿಕೇಟರ್ಸ್ ಎಲ್ಲ ಬೈ ಡಿಫಾಲ್ಟ್ LED ಇಂಡಿಕೇಟರ್ಸ್ ಬರುತ್ತೆ. ಪ್ರೀವಿಯಸ್ ಎಲ್ಲ ಸ್ವಿಚ್ ಮಾಡ್ಕೋಬೇಕಾಗಿತ್ತು. ಸೊ ಇವಾಗ ಅದು ಬೈ ಡಿಫಾಲ್ಟ್ ನಾವೇ ಕೊಡ್ತಾ ಇದೀವಿ. ಮೈನ್ ಬಂದು ನಿಮ್ಗೆ 155cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆದ್ರೂ ಪವರ್ ಬಂದು 18.3 PS ಬರುತ್ತೆ. ಸೊ ನಿಮ್ಗೆ ಪವರ್ ಲ್ಯಾಗ್ ಆಗೋದಾಗ್ಲಿ ಇನ್ನೊಂದಾಗ್ಲಿ ನಿಮ್ಗೆ ಯಾವ್ದೇ ತರದ ಇರಲ್ಲ. ಟಾಪ್ ಸ್ಪೀಡ್ ಅರೌಂಡ್ 149 ಹೋಗುತ್ತೆ. ಓಕೆನಾ? ಸೊ ಅದಕ್ಕಿಂತ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ 155cc ವೆಹಿಕಲ್ ಅಲ್ಲಿ ಹೇಳಿ. ಟೈರ್ ಸೆಕ್ಷನ್ಸ್ ಎಲ್ಲ ಬಂದು ನಿಮ್ಗೆ 15 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಎರಡೂ ಬಂದು ಸೆಕ್ಷನ್ ಬಂದು ಸ್ವಲ್ಪ ವಿಡ್ತ್ ಬರುತ್ತೆ. ಡ್ಯುಯಲ್ ABS ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್. ಸೊ ಇದಿಷ್ಟು ಬರುತ್ತೆ ನೋಡಿ. R15M ಲೋಗೋ ಮೈನ್ಲಿ ನಿಮ್ಗೆ R1M ಲೋಗೋ ಯಾವ ತರ ಬರ್ತದೆ ಎಕ್ಸಾಕ್ಟ್ಲಿ R15M ಡಿಸೈನ್ ಮಾಡಿ ನಿಮ್ಗೆ ಅದೊಂದು ಲೋಗೋ ಸಪರೇಟ್ ಆಗಿ ಕೊಡ್ತಾ ಇದ್ದಾರೆ. ಫ್ಯೂಲ್ ಟ್ಯಾಂಕ್ 10 ಲೀಟರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಓಕೆ, ಮೈಲೇಜ್ ಸಿಟಿ ಲಿಮಿಟ್ಸ್ ನಿಮ್ಗೆ 40-45, ಹೈವೇಸ್ ಅಪ್ ಟು 50 ಕಸ್ಟಮರ್ ಫೀಡ್ಬ್ಯಾಕ್ ಸಿಗುತ್ತೆ. ಸೊ 155cc ಪವರ್ ಆಗ್ಲಿ, ಮೈಲೇಜ್ ಆಗ್ಲಿ, ಲುಕ್ ಆಗ್ಲಿ, ಸೊ ಆಲ್ रौंडर ಇದು ऑल राउंडर बाइक. और कुछ कितना एक्स शोरूम और ऑन रोड प्राइस? एक्स शोरूम इसका आएगा 1,99,000 का आएगा. ऑन रोड लगभग अराउंड 275 तक आ जाएगा. 275 हाँ, कार्बन एडिशन का तो स्टार्ट होगा 2,45,000 से एंड होगा 275 तक. और इसका सर स्पेसिफिकेशन मतलब कि ब्लूटूथ कनेक्टिविटी आएगा. और इसमें मेन ब्लूटूथ कनेक्टिविटी ಬರುತ್ತೆ ಗೈಸ್ ನಿಮಗೆ. ಬ್ಲೂಟೂತ್ ಕನೆಕ್ಟಿವಿಟಿ ಅಲ್ಲಿ ಕಾಲ್ ಮತ್ತೆ ಮೆಸೇಜ್ ಇಂಡಿಕೇಶನ್ ಬರುತ್ತೆ. ಅದು ಬಿಟ್ರೆ ನ್ಯಾವಿಗೇಷನ್ ಬರುತ್ತೆ. ಸೊ ನ್ಯಾವಿಗೇಷನ್ ಯಾವ ತರ ಅಂದ್ರೆ ಕಂಪ್ಲೀಟ್ ನ್ಯಾವಿಗೇಷನ್ ಬರಲ್ಲ ಇದು. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್. ಸೊ ಲೆಫ್ಟ್ ಟರ್ನ್, ರೈಟ್ ಟರ್ನ್ ಆ ತರ ಏನಿರುತ್ತೆ ಅಷ್ಟು ಮಾತ್ರ ಬರುತ್ತೆ. ಪ್ಲಸ್ ಅದೆಲ್ಲ ನಿಮ್ಗೆ ಜಾಯ್ಸ್ಟಿಕ್ ಎಲ್ಲ ಇದು ಮಾಡ್ಕೋಬೇಕು. ಸೊ ಪಾಸಿಂಗ್ ಸ್ವಿಚ್ ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇ ಇದೆ. ಇನ್ನೇನು ನಾವು ಸ್ಪೆಷಲ್ ಆಗಿ ಹೇಳೋದಿಲ್ಲ. ಮೈನ್ ಬಂದು USD ಸಸ್ಪೆನ್ಷನ್ಸ್ ಕಂಪ್ಲೀಟ್ ರಿಫೈನ್ಡ್ ಬರುತ್ತೆ. USD ಸಸ್ಪೆನ್ಷನ್ ಕಂಪ್ಲೀಟ್ ರಿಫೈನ್ಡ್. ಸೊ ನಿಮ್ಗೆ ಯಾವುದೇ ತರದ್ದು ಸ್ಲಿಪ್ಪರ್ ಆಗೋದಾಗ್ಲಿ ಇನ್ನೊಂದಾಗ್ಲಿ ಬರಲ್ಲ. ಯಾಕಂದ್ರೆ ಟ್ರಾಕ್ಷನ್ ಕಂಟ್ರೋಲ್ ಅಡ್ವಾನ್ಸ್ಡ್ ಇದೆ ಫೀಚರ್ ಫಸ್ಟ್. ಅದರಲ್ಲಿ USD ಸಸ್ಪೆನ್ಷನ್ ಇನ್ನೂ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡುತ್ತೆ ಅದರಿಂದ. ಓಕೆನಾ? एंड बैक टायर प्रोफाइल सर, पीछे का टायर प्रोफाइल क्या रहेगा और कितना उसका ये है? ಬ್ಯಾಕ್ ಟೈರ್ ಪ್ರೊಫೈಲ್ ಬಂದು ನಿಮಗೆ 140/70 R17 ಬರುತ್ತೆ. 17 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. 17 ಇಂಚ್ ಟೈರ್ಸ್ 140/70 ಬರುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಮೇನ್ ಸೇಫ್ಟಿ ಫೀಚರ್. ಸೊ 155cc ವೆಹಿಕಲ್ ಅಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಯಾವುದೇ ವೆಹಿಕಲ್ ಅಲ್ಲಿ ಬರಲ್ಲ ನಿಮಗೆ. ಫಸ್ಟ್ ಇನ್ ಯಮಹಾ, ಫಸ್ಟ್ ಇನ್ R15 ಟ್ರಾಕ್ಷನ್ ಕಂಟ್ರೋಲ್ ಬಂದಿರೋದು. यामा की मतलब पहली गाड़ी है दोस्तों जिसमें आपको ट्रैक्शन कंट्रोल मिलता है 155 सीसी के अंदर. और दूसरी कोई सी भी गाड़ी आप उठा के देख लो 155 सीसी के अंदर आपको ट्रैक्शन कंट्रोल नहीं देखने के लिए मिलेगा. तो ये एक प्लस पॉइंट है इस गाड़ी का. और बाकी लुकिंग वाइज भी गाड़ी बहुत ही बढ़िया और शानदार है. R15M क्विक शिफ्टिंग इसका कंपनी ने नाम रखा है. यहाँ पर आप देख सकते हो. तो सारी चीजें यहाँ पर हमारे सेल्स एग्जीक्यूटिव सर ने बता दी आपको. माइलेज 40 तक का माइलेज ही आपको निकाल कर दे देगी. फाइनेंस वगैरह की भी सुविधा है. डाउन पेमेंट कितना रहेगा सर? ಡೌನ್ ಪೇಮೆಂಟ್ ಬೇಸ್ಡ್ ಆನ್ ಪ್ರೊಫೈಲ್ ಬರುತ್ತೆ. ನಾವು ಡೌನ್ ಪೇಮೆಂಟ್ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಹೇಳಕ್ಕಾಗಲ್ಲ. ಸ್ಟಾರ್ಟಿಂಗ್ 30,000 ಇಂದ ಡಿಪೆಂಡ್ಸ್ ಆನ್ ಪ್ರೊಫೈಲ್. ಸಿಬಿಲ್ ಎಲ್ಲ ತುಂಬಾ ಚೆನ್ನಾಗಿದೆ. 30,000 ಹೋಗ್ಬೋದು, 25,000 ಆಗ್ಬೋದು, ಇಲ್ಲ ಅಪ್ ಟು 80,000 ಹೋಗ್ಬೋದು. ಅದು ನಿಮ್ ಪ್ರೊಫೈಲ್ ಡಿಪೆಂಡ್. ಅದು ನಾವು ಇವಾಗಲೇ ಹೇಳಕ್ಕಾಗಲ್ಲ. ಸೊ ಬೇಸಿಕ್ ಅಲ್ಲಿ ಅರೌಂಡ್ 50,000 ಅಂತ ಬರುತ್ತೆ.
मिनिमम 50,000 रुपीज। पे कर आप इस गाड़ी को लेकर जा सकते हो अगर आपका सिविल स्कोर वगैरह अच्छा है और बैंक वेरिफिकेशन क्लियर है तो। और सारी चीजें सर ने आपको बता दी। बाकी गाड़ी बहुत ही बढ़िया लग रहा है दोस्तों। यहाँ पर आप देख सकते हो डुअल कलर के अंदर में एकदम स्पोर्टी लुक है और वन ऑफ द बेस्ट इसे भाई कह सकते हो आप। इसका मतलब सबसे बढ़िया चीज क्या लगा सर इस गाड़ी का आपको? अट्रैक्टिव लुक, अट्रैक्टिव लुक, ಲೋ ಬಡ್ಜೆಟ್ ಅಲ್ಲಿ ಪ್ರೀಮಿಯಂನೆಸ್, ಸ್ಪೋರ್ಟಿವ್ ಲುಕ್ ಪ್ಲಸ್ ಬಡ್ಜೆಟ್ ಫ್ರೆಂಡ್ಲಿ, ಪಾಕೆಟ್ ಫ್ರೆಂಡ್ಲಿ। ऑन रोड कितना बताया सर? 2 लाख 75,000 और टॉप एंड वेरिएंट ಅದು। ಸೊ ಬೇಸಿಕ್ ಟೋಟಲ್ 5 ಕಲರ್ಸ್ ಬರುತ್ತೆ। 2,40,000 ಇಂದ 2,75,000 ಸ್ಟಾರ್ಟಿಂಗ್ ಬಂದು ರೆಡ್ ಬ್ಲಾಕ್ ಬರುತ್ತೆ। ಅದು ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಟಾಪ್ ಅಂಡ್ ಅಂದ್ರೆ ಕಾರ್ಬನ್ ಎಡಿಷನ್, ಇದು ಬಿಟ್ರೆ ನೆಕ್ಸ್ಟ್ ಲೋಯರ್ ವರ್ಷನ್ ಸಿಲ್ವರ್ ಬರುತ್ತೆ। ಅದು ಬಿಟ್ರೆ ಬ್ಲೂ ಕಲರ್, ವೈಟ್, ಮ್ಯಾಟ್ ಬ್ಲಾಕ್, ಸೊ ಅದೆಲ್ಲ ನಾರ್ಮಲ್ ಸೆಗ್ಮೆಂಟ್ ಪ್ರೈಸಸ್ ಇರುತ್ತೆ। और इसका कितना रहेगा सर ये वाला जो वेरिएंट है V4? ಈ ವೇರಿಯಂಟ್ ಪ್ರೈಸ್ ಬಂದು ನಿಮಗೆ 2,42,000 ರೂಪೀಸ್ ಬರುತ್ತೆ। ಲೈಕ್ ಕ್ವಿಕ್ ಶಿಫ್ಟರ್ ಬರಲ್ಲ ಬೈ ಡಿಫಾಲ್ಟ್, ನಿಮಗೆ ಸ್ಕ್ರೀನ್ ತೋರಿಸ್ತೀನಿ ಬನ್ನಿ ನಾನು। ನಿಮಗೆ ನಾರ್ಮಲ್ ಸ್ಕ್ರೀನ್ ಬರುತ್ತೆ, ಅದರಲ್ಲಿ TFT ಬರುತ್ತಲ್ಲ, ಸೊ ಅದ್ರಲ್ಲಿ ನಿಮಗೆ ನಾರ್ಮಲ್ ಸ್ಕ್ರೀನ್ ಬರುತ್ತೆ। ಇಂಡಿಕೇಟರ್ಸ್ ಹ್ಯಾಲೋಜನ್ ಇಂಡಿಕೇಟರ್ಸ್ ಬರುತ್ತೆ। नॉर्मल इंडिकेटर। ಎಸ್। तो इसमें उसमें क्या डिफरेंस है? बड़ा डिफरेंस क्या है? ಬಡ ಡಿಫರೆನ್ಸ್ ನಿಮಗೆ TFT ಸ್ಕ್ರೀನ್, ओके ಬೈ ಡಿಫಾಲ್ಟ್ LED ಇಂಡಿಕೇಟರ್ಸ್, ಕ್ವಿಕ್ ಶಿಫ್ಟರ್ ಅಷ್ಟೇ ಚೇಂಜಸ್ ಬರುತ್ತೆ, ಅದು ಬಿಟ್ರೆ ಇನ್ನೇನು ಬರಲ್ಲ। ಟ್ರಾಕ್ಷನ್ ಕಂಟ್ರೋಲ್ ಬೈ ಡಿಫಾಲ್ಟ್ ಬರುತ್ತೆ। ಎಸ್। डुअल चैनल ABS। ಡ್ಯುಯಲ್ ಚಾನೆಲ್ ABS, ಟ್ರಾಕ್ಷನ್ ಕಂಟ್ರೋಲ್ ಅದೆಲ್ಲ ಕಾಮನ್ ಬರುತ್ತೆ। ಬ್ಲೂಟೂತ್ दोनों का प्राइस में क्या डिफरेंस है सर? ಅರೌಂಡ್ 28,000 रुपीस ಡಿಫರೆನ್ಸ್ ಬರುತ್ತೆ। ओके टॉप एंड मॉडल अगर लेंगे तो 28,000 ಅಡಿಷನಲ್ ಪ್ಲಸ್ ಆಗುತ್ತೆ। ಎಸ್। बाकी ये देख सकते हो तो ये भी R15 है बट ये वाला जो वेरिएंट है वेरिएंट 4.4 है दोस्तों ये वाला, ठीक है। तो उसके बाद में दोनों में डिफरेंस ये है कि 28,000 का आपको डिफरेंस देखने को मिलेगा और लुक में भी काफी डिफरेंस है। यहाँ पर आप देख सकते हो इसका जो लुक है काफी नॉर्मल सा लुक दिया गया है इसमें, बट इसका जो लुक दिया गया है तो काफी बढ़िया और काफी मतलब बढ़िया और शानदार लुक आपको इसमें देखने के लिए मिलेगा। तो मैं अभी माइक यूज करता हूं और 28,000 का डिफरेंस है दोस्तों। ये है 2,75,000 की है ये गाड़ी और ये वाली जो गाड़ी है दोस्तों आपको 2,40,000 के आसपास में ये गाड़ी आपको ऑन रोड पड़ जाएगी दोस्तों, ठीक है। उसके बाद में इसका टायर प्रोफाइल वगैरह आप चेक कर सकते हो। MRF के ओरिजिनल टायर आपको इसमें भी देखने के लिए मिलेंगे और डुअल चैनल ABS आपको इसमें भी देखने के लिए मिलेगा। डिस्क ब्रेक, सस्पेंशन, चॉकर सब कुछ सेम रहने वाला है, बट इसमें मैन जो है TFT डिस्प्ले आपको नहीं देखने के लिए मिलेगा। बाकी ये गाड़ी आपको कैसी लग रही है कमेंट कर अपनी राय जरूर बताना। और दोनों की प्राइस में ओनली 28,000 का ही डिफरेंस है दोस्तों। यहाँ पर आप देख सकते हो, पीछे का लुक चेक कर लो, काफी बढ़िया और काफी शानदार लुक के साथ में आती है ये गाड़ी। यहाँ पर आप इसकी स्क्रीन देख सकते हो, डिजिटल इंस्ट्रूमेंट क्लस्टर आपको देखने के लिए मिलेगा और फ्रंट प्रोफाइल चेक करो कितनी बढ़िया और कितनी शानदार है दोस्तों, ठीक है। तो दोनों बाइक के अंदर 28,000 का डिफरेंस है दोस्तों। 28,000 का डिफरेंस आपको इन दोनों गाड़ियों में देखने के लिए मिलने वाला है दोस्तों, ठीक है। और बाकी आज का रिव्यू आपको कैसा लगा कमेंट कर अपनी राय हमें जरूर देना दोस्तों। और ऐसे पावरफुल वीडियो कंटिन्यूसली देखने के लिए भाई के चैनल को जरूर सब्सक्राइब करें दोस्तों, बेल आइकन को प्रेस करें, तभी सबसे पहले आपके पास वीडियो के नोटिफिकेशन सबसे पहले आपके पास में पहुंचेंगे। और स्पेशल थैंक्स है यामा की पूरी टीम को जिन्होंने हमें इतना सपोर्ट किया दोस्तों। तो ऐसे ही लाइक करते रहो, सब्सक्राइब करते रहो भाई के चैनल को और यहाँ पर आप कांटेक्ट कर लेना। कोई सी भी गाड़ी आपको अगर टेस्ट ड्राइव वगैरह लेनी है तो सर से कांटेक्ट कर लेना। सर का नंबर मैं वीडियो के डिस्क्रिप्शन में डाल रहा हूं दोस्तों, ठीक है। तो यहाँ पर आप देख सकते हो यामा हाइब्रिड है अपने पास में, रेजेडार है। उसके बाद में ये वाला एक नया कलर है, अगर इसका कंप्लीट रिव्यू आपको चाहिए तो आप बता देना मुझे, तो इसका भी मैं रिव्यू आप सबके लिए कर लेकर आ जाऊंगा। यामा रेजेडार है ये और इसके सारे कलर भी यहाँ पर अवेलेबल है दोस्तों, ठीक है। नेक्स्ट वीडियो में फिर मुलाकात होगी, तब तक के लिए टेक केयर, बाय, जय हिंद, वंदे मातरम दोस्तों।